ಪ್ರತಿ ಸೋಮವಾರ ಹಾಂ ಸಾಧ್ಯವಾಯ್ತಾ ಹಾಂ ಬೆಳಗ್ಗೆ ಉಪವಾಸ ಇದ್ದು ಸಾಯಂಕಾಲ ಈಶ್ವರ ದರ್ಶನ ಮಾಡಿ ನಿಮ್ಮ ಕೈಲಿದ್ದರೆ ಯಾವ್ದು ಬಡಗು ಒಂದು ಸಲ ಅಕ್ಕಿ ಕೊಡಿ, ಹ್ಞೂ ಒಂದು ಕಾಯಿ ಕೊಡಿ, ಒಂದು ಬೆಲ್ಲ ಕೊಡಿ. ಹ್ಞೂ ಉಪವಾಸ ಇದ್ದು ಬಿಲ್ವಾರ್ಚನೆ ಮಾಡಿದ್ರೆ ತುಂಬ ಅತ್ಯುತ್ತಮವಾದ ಒಳ್ಳೆ ಫಲ ಸಿಗುತ್ತೆ. ಅದು ಆಗಲಿಲ್ವಾ, ಎಲ್ಲೋ ಹೋಗಿ ಯಾವ ದ್ವಾದಶಲಿಂಗಕ್ಕೆ ಹೋಗಿ ಒಂದು ಚೊಂಬು ತೊಗೊಂಡೋಗಿ ಒಂದು ನೀರು ಬನ್ನಿ ಸಾಕು. ಜಲಪ್ರೀತಿಂ ಶಿವಾಹ ಅಂತ ಹೇಳಿಬಿಟ್ಟಿದ್ದಾರೆ. ನೀರಿನ ತೃಪ್ತಿ ಆಗ್ತಕ್ಕಂಥವನು ಶಿವ ಒಬ್ಬನೇ. ಹ್ಞೂ ಅಷ್ಟೊಂದು ಹೇಳಿದ್ದಾರೆ. ಅಲ್ಲೂ ಬೇಡವಾ, ನಿಮ್ಮನ್ನು ಶಿವಲಿಂಗ ತೊಗೊಬನ್ನಿ, ನೀರು ಹಾಕಿ ಹೇಳಿ, ನೀವು ಕೇಳಿದ್ದನ್ನು ಕೊಡ್ತಾನೆ. ನಿಮ್ಮ ದೇವರ ಭಕ್ತಿ ಪ್ರಧಾನ. ದೇವ್ರಿಗೆ ಆಸೆ ಇಸೋರು ಲಂಚ ತೋರಿಸ್ಬೇಕಾಗಿಲ್ಲ. ಆದರೆ ಮೀಮಾಂಸಲ್ಲಿ ಬರೀತಾರೆ ಯಾವ್ಯಾವ ದೇವ್ರಿಗೆ ಏನು ಕೊಡಬೇಕು ಅಂತ ಬರೀತಾರೆ. ಅದು ಬೇರೆ, ನಮ್ಮ ಇಷ್ಟಾರ್ಥಗಳು ಅದು ಮಾಡೋಣ. ಸರಿ, ಕ್ಷೇಮಕ್ಕೆ ಇಷ್ಟು ಮಾಡ್ಬೋದಲ್ಲ. ಶಿವಾಷ್ಟಕ ಓದೋದು, ಲಿಂಗಾಷ್ಟಕ ಓದ್ಬೋದು, ಬೇಡ ಶಿವಸಹಸ್ರನಾಮ ಓದಿ, ಅದೂ ಬೇಡ, ಶಿವ ಓಂ ನಮಃ ಶಿವ ಹೇಳಿ ಒಂದು ಸಲ. ಭಾಳ ಸರಳ ವಿಧಾನ. ಪರಿಹಾರ, ದೊಡ್ಡ ಪರಿಹಾರ. ಹಾಂ ಅದ್ರಲ್ಲಿ ದಿನ ಆಗಲ್ವಾ, ಬೇಡ ಮರ್ತ್ಬಿಡೋಣ ಎಲ್ಲ. ಒಂದು ತಿಂಗಳಿಗೆ 30 ದಿವಸ, 26 ದಿವಸ ಮರ್ತು ಹೋಗ್ಬಿಡಿ. 4 ಸೋಮವಾರ ಬರುತ್ತಲ್ವ, ಸೋಮವಾರ ಹಾಂ ಭಾನುವಾರ ಸೂರ್ಯ ಅಧಿಪತಿ, ಸೋಮವಾರಕ್ಕೆ ಚಂದ್ರ ಅಧಿಪತಿ. ಚಂದ್ರ ಇಲ್ಲಿದ್ದಾನಮ್ಮ, ಈಶ್ವರನ ತಲೆ ಮೇಲೆ ಇದ್ದಾನೆ. ಆಯಿತು, ಸೋಮವಾರ ಸಾಕ್ಷಾತ್ ಒಂದು ಒಪ್ಪತ್ತು ಊಟ ಮಾಡಿ, ಈಶ್ವರನ ಪೂಜೆ ಮಾಡಿ, ಅಷ್ಟೇ ಸಾಕು.